ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಾಸ್ಟ್ ಡೇಟ್ ಯಾವುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪಲ್ಸರಿನಾ, ಈ ರೀತಿ ಹಲವಾರು ಕ್ವಶನ್ಸ್ ಅನ್ನ ನಿಮ್ಮಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳಿದ್ರು. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಾ ಇದೀವಿ. ಮೊದಲಾಗಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಾಸ್ಟ್ ಡೇಟ್ ಏನಿದೆ ಅದನ್ನ ಅನೌನ್ಸ್ ಮಾಡಿಲ್ಲ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲೇಜ್ಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಬಹಳ ಮೊದಲೇ ಹೇಳಿದ್ರು. ಬಟ್ ಆ ಪ್ರಾಸೆಸ್ ಏನಿದೆ ಅದು ಸ್ಟಾರ್ಟ್ ಆಗಿ ಕೆಲವೇ ದಿನಗಳಾಯ್ತು, ಒಂದು 7 to 10 days ಆಗಿರ್ಬೋದು ಅಷ್ಟೇ ಕಾಲೇಜ್ಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿ. ಅದಕ್ಕೋಸ್ಕರ ಈಗ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದ್ರೂ ಕೂಡ ಮುಂದೆ ಹಲವಾರು ದಿನಗಳ ಕಾಲ ಅವಕಾಶ ಇರುತ್ತೆ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದಕ್ಕೆ. ಅಕಸ್ಮಾತ್ಗೆ ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ರೆ ಆದಷ್ಟು ಬೇಗ ಹೇಳ್ತೀನಿ. ಬಟ್ ನನಗನ್ಸೋ ಮಟ್ಟಿಗೆ ಮುಂದೂ ಕೂಡ ಒಂದು 20 to 25 days ಟೈಮ್ ಅಂತೂ ಇದ್ದೇ ಇರುತ್ತೆ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದಕ್ಕೆ. ಓಕೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅವಶ್ಯಕತೆ ಇದೆ ಅಂತ ಹೇಳಿದಾಗ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ. ಅದಂತರ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದು ಕಂಪಲ್ಸರಿನಾ, ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಯಾವ್ಯಾವ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೇಮ್ ಮಾಡಿದಿರ, ಹಾಗೆ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಿದಾರ, ಅಂತಹ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದು ಕಂಪಲ್ಸರಿ. ಯಾರು ಹೇಳಿ? ಕನ್ನಡ ಮೀಡಿಯಂ ಹಾಗೆ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳು. ಅದಂದ್ರೆ ಮತ್ತೆ ಯಾವ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಬೇಕು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಅಲ್ಲಿ ಕ್ಲೇಮ್ಡ್ ಇಯರ್ಸ್ ಅಂತ ಇರುತ್ತೆ. ಅಂದರೆ ಸ್ಟಡಿ ಡೀಟೇಲ್ಸ್ ಏನಿರುತ್ತೆ, ಇದಿಷ್ಟು ವರ್ಷ ನಾನು ಕರ್ನಾಟಕ ರಾಜ್ಯದಲ್ಲಿ ಕಲ್ತಿದ್ದೀನಿ ಅಂತ ನೀವು ಕ್ಲೇಮ್ ಮಾಡಿರ್ತೀರಾ. ಅದಂತರ ವೆರಿಫೈಡ್ ಅಂತ ಕೊಟ್ಟಿರ್ತಾರೆ. ಕ್ಲೇಮ್ಡ್ ಇಯರ್ಸ್ ಒಂದು ಎಕ್ಸಾಂಪಲ್, ಒಂದು 12 years ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅಲ್ಲಿಗ ವೆರಿಫೈಡ್ ಇಯರ್ಸ್ ಏನಿದೆ, ಸ್ಯಾಟ್ಸ್ ವೆರಿಫಿಕೇಶನ್ ಇಂದ ವೆರಿಫೈಡ್ ಇಯರ್ಸ್ ಏನಿದೆ ಅದು 6 years ಇದೆ, 5 years ಇದೆ, ಈ ರೀತಿ ಇದ್ರೆ, ಅಂದರೆ 7 yearsಗಿಂತ ಕಡಿಮೆ ಇದ್ರೆ ಆ ಸಂದರ್ಭದಲ್ಲಿ ನೀವು ಕಾಲೇಜ್ಗೆ ಸ್ಟಡಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋಗಿ ವೆರಿಫಿಕೇಶನ್ ಮಾಡಿಸಲೇಬೇಕು. ಹಾಗಾದ್ರೆ ಯಾವ ವಿದ್ಯಾರ್ಥಿಗಳು ಈ ಒಂದು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ನೀವು ಏನು ಸ್ಯಾಟ್ಸ್ ಐಡಿಯನ್ನ ಎಂಟರ್ ಮಾಡಿದ್ರಿ ಅಥವಾ SSLC ನಂಬರ್ನ ಎಂಟರ್ ಮಾಡಿದ್ರಿ, ಅದರಿಂದ ನಿಮ್ಮ ಸ್ಟಡಿ ಡೀಟೇಲ್ಸನ್ನು ಕೇಳಿದವರು ಪಡೆದುಕೊಂಡ್ರು. ಆವಾಗ ನೀವು ಕ್ಲೇಮ್ ಮಾಡಿದ ಇಯರ್ಸ್ 12 ಇದೆ, ಅಲ್ಲಿ ವೆರಿಫೈಡ್ ಇಯರ್ಸ್ ಕೂಡ 12 ಬಂದಿದೆ ಅಥವಾ 10 ಬಂದಿದೆ, ಈ ರೀತಿ ಇದ್ದಾಗ ಅದರಲ್ಲೂ ಕೂಡ ಮತ್ತೊಂದು ವಿಷಯ ಕೂಡ ಗಮನದಲ್ಲಿ ಇಟ್ಕೋಬೇಕು ನೀವೀಗ. ಈಗ ಯಾವ ವಿದ್ಯಾರ್ಥಿಗಳ ವೆರಿಫೈಡ್ ಇಯರ್ಸ್ ಏನು 7 ಬಂದಿದೆ ಅಥವಾ 8 ಬಂದಿದೆ, 9 ಬಂದಿದೆ ಅಂತ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಕೇದವರ ವೆಬ್ಸೈಟಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ರಿ ಅದೇ ಲಿಂಕ್ ಮೂಲಕ ಲಾಗಿನ್ ಆಗಿ ಅಲ್ಲಿ ಸ್ಟಡಿ ಡೀಟೇಲ್ಸ್ ಏನಿದೆ ಅದನ್ನು ಚೆಕ್ ಮಾಡಿ. ಅದರೊಳಗಡೆ ಯಾವ್ಯಾವ ಇಯರ್ಸ್ಗಳ ಏನು ವೆರಿಫಿಕೇಶನ್ ಆಗಿದೆ ಸ್ಯಾಟ್ಸ್ ಐಡಿಯಿಂದ ಅದು ತೋರಿಸ್ತಾ ಇರುತ್ತೆ. ಅದರೊಳಗಡೆ 7 years ಪ್ಲಸ್ ಇದ್ದು, ಅಂದರೆ 7 years ಪ್ಲಸ್ ವೆರಿಫೈ ಆಗಿದ್ದು, ನಂತರ ಆ 7 years ಅಲ್ಲಿ SSLC ಸ್ಟಡಿ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಥವಾ ಸೆಕೆಂಡ್ PUC ಸ್ಟಡಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಅದ ಸಂದರ್ಭದಲ್ಲೂ ಕೂಡ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಈಗ ಎಕ್ಸಾಂಪಲ್ಗೆ 8 years ವೆರಿಫೈಡ್ ಅಂತ ಬಂದಿದೆ, ಬಟ್ ಅದರಲ್ಲಿ SSLC ಅನ್ನು ಕೂಡ ಕನ್ಸಿಡರ್ ಆಗಿಲ್ಲ ಅಥವಾ SSLC ಕೂಡ ವೆರಿಫೈ ಆಗಿಲ್ಲ, ಹಾಗೆ ಸೆಕೆಂಡ್ PUC ಕೂಡ ವೆರಿಫೈ ಆಗಿಲ್ಲ ಅನ್ ಸಂದರ್ಭದಲ್ಲಿ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಅಂದರೆ ನಿಮ್ಮ ಸ್ಟಡೀಡ್ ವೆರಿಫೈಡ್ ಡೀಟೇಲ್ಸ್ ಏನಿರುತ್ತೆ ಅದರಲ್ಲಿ SSLC ಹಾಗೆ ಸೆಕೆಂಡ್ PUC ಎರಡೂ ಇಲ್ಲದೇ ಇದ್ರೆ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಈಗ SSLC ಇದೆ, ಸೆಕೆಂಡ್ PUC ಇಲ್ಲ, ಆ ಟೈಮಲ್ಲಿ ವೆರಿಫಿಕೇಶನ್ ಹೋಗೋ ಅವಶ್ಯಕತೆ ಇಲ್ಲ. 7 years ಪ್ಲಸ್ ವೆರಿಫೈ ಆಗಿದ್ರೆ, 8 years ವೆರಿಫೈ ಆಗಿದೆ ಅಥವಾ 7 years ವೆರಿಫೈ ಆಗಿದೆ, ಅದರಲ್ಲಿ SSLC ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿಬಿಟ್ಟಿದೆ, ಆವಾಗ ಹೋಗೋ ಅವಶ್ಯಕತೆ ಇಲ್ಲ. ಅಥವಾ ಸೆಕೆಂಡ್ PUC ವೆರಿಫೈ ಆಗಿದೆ, ಆ ಟೈಮಲ್ಲೂ ಕೂಡ ವೆರಿಫಿಕೇಶನ್ಗೆ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಈಗ ಅಕಸ್ಮಾತಾಗಿ 9 years ವೆರಿಫೈ ಆಗಿದೆ, ಬಟ್ ಆ 9 years ಅಲ್ಲಿ SSLC ಕೂಡ ವೆರಿಫೈ ಆಗಿಲ್ಲ, ಸೆಕೆಂಡ್ PUC ಕೂಡ ವೆರಿಫೈ ಆಗಿಲ್ಲ, ಆ ಟೈಮಲ್ಲಿ SSLC ಅಥವಾ ಸೆಕೆಂಡ್ PUC ಸ್ಟಡಿ ಡೀಟೇಲ್ಸ್ ವೆರಿಫೈ ಮಾಡಿಸೋದಕ್ಕೆ ಕಾಲೇಜ್ಗೆ ಹೋಗಬೇಕಾಗತ್ತೆ. ನಂತರ ಎಲ್ಲ ಕ್ಲಿಯರ್ ಆಯಿತು ಅನ್ಸುತ್ತೆ. ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಎಕ್ಸಾಮ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.